ಇವತ್ತು ಸಹ ಇರಾನ್ದವರು ಹೆಮ್ಮೆ ಮಾತುಗಳನ್ನು ಹೇಳಿದರು. ಇದೆಲ್ಲವೂ ಕೂಡ ಮೋದಿಯವರಿಗೆ ಅಂಧಭಕ್ತರಿಗೆ ಯಾವಾಗ ಗೊತ್ತಾಗ್ತದೆ ಗೊತ್ತಿಲ್ಲ. ಮಾಧ್ಯಮದವ್ರು ನೀವು ಅವರೇ ಆಗಿದ್ದೀರಿ. ಎಲ್ಲ ಇದು ಪರಿಸ್ಥಿತಿ ಗಂಭೀರ ಇದೆ. ರೂಪಾಯಿ ಮೌಲ್ಯ ಅದೇ ಹೇಳ್ತೀನಲ್ಲ, ಇವರೇ ಹೇಳ್ತಾ ಇದ್ರು. ಇವರೇ ವಿಡಿಯೋ ತೊಗೊಂಡು ನೋಡ್ರಿ, ಸೋಷಿಯಲ್ ಮೀಡಿಯಾ ಬೇಕಾದ್ರೆ ಶೇರ್ ಮಾಡ್ತೀನಿ ನಾನು. ಪೆಟ್ರೋಲ್ ರೇಟ್ ಬಗ್ಗೆ, ಡೀಸೆಲ್ ರೇಟ್ ಬಗ್ಗೆ, ಗ್ಯಾಸ್ ಸಿಲಿಂಡರ್ ಬಗ್ಗೆ, ಡಾಲರ್ ರೇಟ್ ಬಗ್ಗೆ, ಇವರು ಅಚ್ಚೇ ದಿನ ಬಗ್ಗೆ ಅವಾಗ ಟೀಕೆ ಮಾಡ್ತಿದ್ರು. ಡಾಲರ್ ರೇಟ್ ಹಿಂಗಾಗಿದೆ ಟೀಕೆ ಮಾಡ್ತಿದ್ರು. ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಇದ್ದಾಗ ಟೀಕೆ ಮಾಡ್ತಾ ಇದ್ರೆ ಎಲ್ಲೋ ನೋಡಿರಲ್ಲ ವಿಡಿಯೋನಲ್ಲಿ. ಈಗ ಪೆಟ್ರೋಲ್ ರೇಟ್ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲ, ಗ್ಯಾಸ್ ಸಿಲಿಂಡರ್ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲ. ಮನಮೋಹನ್ ಸಿಂಗ್ ಅವರು, ನರಸಿಂಹರಾಯರು, ಇವತ್ತು ಜವಾಹರ್ಲಾಲ್ ನೆಹರು ಅವರು ಹುಡ್ಕೊಂಡು ಭಾರತ ದೇಶಕ್ಕೆ ಒಂದು ಆರ್ಥಿಕತೆ ಸುಭದ್ರತೆಯನ್ನು ಕೊಟ್ಟಿದ್ದರು. ಇಡೀ ವಿಶ್ವ ಹೆಮ್ಮೆ ಪಡುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಹುಟ್ಟಾಕಿದಂಥವ್ರು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇಷ್ಟು ದಿವಸ ಸುಮಾರು 40-50 ಲಕ್ಷ ಕೋಟಿ ಹಣ ಏನು ಈಗ ಪೆಟ್ರೋಲ್ ರೇಟ್ ಯಾವಾಗ ಏನಾಗ್ತದೆ, ನಿಮ್ಮ ಕ್ರೂಡ್ ಆಯಿಲ್ ಬೆಲೆ ಏನಿರ್ತದೆ ಪರ್ ಬ್ಯಾರೆಲ್, ಕ್ರೂಡ್ ಆಯಿಲ್ ಬೆಲೆ ಯಾವಾಗ ಏರ್ತದೆ ಅವಾಗ ಪೆಟ್ರೋಲ್ ಏರಬೇಕಾಗ್ತದೆ ಅಂತಾರಾಷ್ಟ್ರೀಯ ಮಾರ್ಕೆಟ್. ಕ್ರೂಡ್ ಆಯಿಲ್ ಬೆಲೆ ಪರ್ ಡಾಲರ್ ಪರ್ ಬ್ಯಾರೆಲ್ ಕಡಿಮೆ ಆದಾಗ ಪೆಟ್ರೋಲ್ ಇರಬೇಕಾಗ್ತದೆ. ಮನಮೋಹನ್ ಸಿಂಗ್ ಅವರಿದ್ದಾಗ 120-140 ರೂಪಾಯಿ ಇತ್ತು, ಅವಾಗ 65 ರೂಪಾಯಿ ಇತ್ತು. ಇವರು 80 ರೂಪಾಯಿ ಬಂದಾಗೂ ಕೂಡ, $80 ಬಂದಾಗೂ ಕೂಡ ಇವ್ರದ್ದು 100 ರೂಪಾಯಿ. ಮತ್ತು ಅದು ಆ ಲಾಭ ಎಲ್ಲಿ ಹೋಯಿತು? ಲಕ್ಷಾಂತರ ಕೋಟಿ ಲಾಭ ಎಲ್ಲಿ ಹೋಯಿತು? ಯಾರು ಕೇಳೋದಿಲ್ಲ ಅದನ್ನು. ಬರೀ ಹಿಂದೂ ಮುಸಲ್ಮಾನ್ ಅಂದ್ಕೊಂಡು ಬಾರಕ್ಕೂನ್ ಮಾಡ್ಕೊಂಡು ಹೊರಟಿದ್ದಾರೆ ಅಷ್ಟೇ. ಅರ್ಥ ಆಗ್ತಾ ಇಲ್ಲ. ಈಗ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ಗೆ ಬಿಜೆಪಿ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಏನಿದೆ ಅದು 12% ಇದೆ, ಮತ್ತು ರಾಜ್ಯ ಸರ್ಕಾರದ ಪರ್ಸೆಂಟ್ 30% ಇದೆ. ಕಡಿಮೆ ಮಾಡಬೇಕು ಅಂತ ನೋಡಿ. ಎಷ್ಟರೇ ಇತ್ತು ದಿವಸ ಇದನ್ನ ದುರ್ಭಾಗ್ಯ ಇವತ್ತು ದಿವಸ ಇವು ಮಾತಾಡ್ತಾವಲ್ಲ, ಅವ್ರಿಗೆ ಬೇರೆ ಹಾದಿ ಇಲ್ಲ ಮಾತಾಡಬೇಕಾಗಿತ್ತು. ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಹೊರೆ ಕಡಿಮೆ ಆಗುತ್ತೆ. ರಾಜ್ಯ ಸರ್ಕಾರಗಳ ಏನು ನಡೀಬೇಕು? ಇವರು ಇಷ್ಟು ದಿವಸ ಏನು ಕಲೆಕ್ಟ್ ಮಾಡಿದಾರಲ್ಲ ಅದು ಕೊಡಿ ಅಂತ ಹೇಳಿ. ಯಾವಾಗ ಇದು ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಪರ್ ಡಾಲರ್ ಬ್ಯಾರಲ್ ಇವತ್ತು ದಿವಸ ಕಡಿಮೆ ಇದ್ದಾಗ, ಬ್ಯಾರಲ್ ರೇಟ್ ಕಡಿಮೆ ಇದ್ದಾಗ ಲಕ್ಷಾಂತರ ಕೋಟಿ ಕಲೆಕ್ಟ್ ಮಾಡಿದ, ಕೋಟ್ಯಾಂತರ ಲಕ್ಷ ಕೋಟಿ. ನನ್ನ ಪ್ರಕಾರ ನೀನು ಹೇಳಿದ್ರು ಯಾರು, ನಿಮ್ಮ 56 ಲಕ್ಷ ಕೋಟಿ ಅಂತ ಸಂಖ್ಯೆ ಸುರ್ಜೇವಾಲಾ ಹೇಳಿದ್ರು. ಎಲ್ಲೂ ಹೋಯ್ತು ಅದು? ಜನರಿಗಂತೂ ಪಾಸ್ ಮಾಡಿಲ್ಲ. ಕಡಿಮೆ ಇದ್ದಾಗ ಜನರಿಗೆ ಪಾಸ್ ಮಾಡಬೇಕಾಗಿತ್ತು, ಪಾಸ್ ಮಾಡಿಲ್ಲ. ಬೇರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಬರ್ಮಾ ರೇಟ್ಗಳು, ಪೆಟ್ರೋಲ್ ರೇಟ್ಗಳು, ಡೀಸೆಲ್ ರೇಟ್ ಕಡಿಮೆ ಇತ್ತವಾಗ. ಮತ್ತು ಅವ್ರಿಗಿಂತ ಕಡಿಯಾಗಿವ ನಾವು. ಮತ್ತು ಇವರು ವಿಶ್ವಗುರು. ನಾನು ಇನ್ನು ಹೇಳ್ತಾ ಇದ್ರೆ GDP ಬಾಂಗ್ಲಾದೇಶ ನಮ್ಗಿಂತ ಚೆನ್ನಾಗಿದೆ ಅಂತ. ಯಾವ ಮಟ್ಟಕ್ಕೆ ನಾವು ಹೋಗಿದ್ದೀವಿ? ಮನಮೋಹನ್ ಸಿಂಗ್ ಅವ್ರದ್ದು ಯಾವ ಆಡಳಿತ ಇತ್ತು, ಏನು ಆರ್ಥಿಕ ಪರಿಸ್ಥಿತಿಯನ್ನು ಉಂಟಾಕಿದ್ರು, ಇವರು ಯಾವ ದಾರಿಗೆ ಹೋಗಿದ್ದಾರೆ. ಆದರೂ ಜನರನ್ನು ಮರಳು ಮಾಡ್ತಾ ಇದ್ದಾರೆ. ಬರೀ ಇಂಡಿಯಾ, ಪಾಕಿಸ್ತಾನ, ಹಿಂದೂ, ಮುಸ್ಲಿಮ ಇದೇ ಮತ್ತೇನು ಬೇರೆ ಕೊಟ್ಟಿದ್ದೀವಿ ಅಷ್ಟೇ. ಕೊರೋನಾ ಬಂದಾಗ ಟಮಟಿ ಬಡಿದಂತ, ಕರೋನಾ ಟಮಟಿ ಬಡಿದು ಹೋಗ್ತದೆ. ಅಂದರೆ ವಿಜ್ಞಾನ, ಸೈನ್ಸು ಇದಕ್ಕೂ ಬೆಲೆ ಇಲ್ಲ. ಆಮೇಲೆ ಭ್ರಷ್ಟಾಚಾರ. ಇವರು ಇದೇ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಏನು ಹೇಳ್ತಾರೆ ಚೆಕ್ ಮಾಡಿ. ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಮೋದಿಯವರು ಏನು ಹೇಳಿದರು, ಇದೇ ಆಸಾಂ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಏನು ಹೇಳಿದರು. ಇಂಥ ಒಂದು 10 ಉದಾಹರಣೆಗಳಿವೆ. ಅಶೋಕ್ ಚವ್ಹಾಣ್ ಬಗ್ಗೆ ಏನು ಹೇಳಿದರು, ಅಜಿತ್ ಪವಾರ್ ಬಗ್ಗೆ ಏನು ಹೇಳಿದರು. ಇವರೆಲ್ಲರೂ ಈ BJP ವಾಷಿಂಗ್ ಮೆಷಿನ್ನಲ್ಲಿ ಕ್ಲೀನ್ ಶುಭ್ರವಾಗಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.